ಕಣ್ಣಿಗೆ ಬೀಳ್ದೆ ಅದೆಲ್ಲ ಉತ್ಕೊಂಡು ಕುತ್ಕೊಂಡಿದೆ. ನನ್ ರೂಮಲ್ಲಿ ಏನ್ ಕೆಲಸ ನಿನ್ಗೆ? ನೋಡಿ ನೋಡಿ, ನೀವು ನನ್ನ ಏನಂತೆಲ್ಲ ಕರಿಬೇಡಿ. ನನ್ನ ಹೆಸರು ಲಡ್ಡು, ಲಲಿತಾಂಬಿಕೆ ಕೃಷ್ಣಪ್ರಿಯ ಸಂಧ್ಯಾ ರೇವತಿ ಅಂತ. ಆಯ್ತಾಯ್ತು, ನನ್ ರೂಮಲ್ಲಿ ಏನ್ ಮಾಡ್ತಾ ಇದ್ಯಾ ಅದನ್ನ ಹೇಳು. ಅಷ್ಟಕ್ಕೂ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಇಲ್ಲಿ ನಿಮಗೇನ್ ಕೆಲಸ? ಏನು? ವಾಟ್? ದಿಸ್ ಇಸ್ ಮೈ ರೂಮ್, ನನ್ ರೂಮು. ನನ್ ರೂಮಿಗೆ ಬಂದು ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅಂತ ನನ್ಗೆ ಪ್ರಶ್ನೆ ಮಾಡ್ತಾ ಇದ್ಯಾ? ನೋಡು, ನನಗೆ ಸುಮ್ಮನೆ ಇರಿಟೇಟ್ ಮಾಡ್ಬೇಡ, ಇಲ್ಲಿಂದ ಹೊರಟೋಗು. ವಾ, ಯಾಕೆ ಕೇಳ್ಬಿಡಿ. ನಾನ್ ಯಾಕೆ ಹೋಗ್ಬೇಕು? ನಾನು ಹೋಗಲ್ಲ. ನೀವು ನನ್ನ ಮನೆ ಕೆಲ್ಸದೋಳು ಅಂತ ಹೇಳಿ ಕರ್ಕೊಂಡ್ ಬಂದಿರೋದು. ನಾನ್ ಮನೆ ಕೆಲಸ ಮಾಡ್ತೀನಿ, ನನ್ನ ಮನೆ ಕೆಲಸ ಮಾಡಕ್ ಬಿಡಿ. ಏಯ್, ನೀನ್ ಕೆಲಸ ಮಾಡೋದಕ್ಕೂ ನನ್ ರೂಮಿಗೆ ಬರೋದಕ್ಕೂ ಏನ್ ಸಂಬಂಧ? ನನಗೆ ಸುಮ್ಮನೆ ಇರಿಟೇಟ್ ಮಾಡ್ಬೇಡ, ಇಲ್ಲಿಂದ ಹೊರಟೋಗು. ಇದೊಳ್ಳೆ ಕತೆ ಆಯ್ತಲ್ಲ. ಶಿಕ್ಷೆ ಕೊಡ್ತೀನಿ ಅಂತ ಜೈಲ್ಗೆ ಹಾಕಿ ಕಂಬಿ ಎಣ್ಸೋಕೆ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಕೇಳ್ದಂಗೈತೆ. ಮನೆ ಕೆಲ್ಸದವಳು ಅಂತ ಕರ್ಕೊಂಡ್ ಬಂದಿದ್ದು ನೀವೇ. ಇವಾಗ ಮನೆ ಕೆಲಸ ಮಾಡಕ್ ಬಿಡದೆ ಹೋಗು ಹೋಗು ಅಂತ ಹೇಳ್ತಿರೋದು ನೀವೇ. ಮನೆ ಕೆಲಸ ಮಾಡೋಳೆ. ಏಯ್, ಸುಮ್ಮನೆ ಅರ್ಥ ಇಲ್ಲದೆ ಏನೇನೋ ಮಾತಾಡ್ಬೇಡ, ಸುಮ್ಮನೆ ಇಲ್ಲಿಂದ ಹೊರಟೋಗು. ನನ್ನ ರೂಮಲ್ಲಿ ನಿನ್ಗೇನ್ ಕೆಲಸ ಇರುತ್ತೆ? ಪಾತ್ರೆ ಹುಡ್ಕೋಕೆ ಅಂತ ಬಂದಿದ್ದೀನಿ. ವಾಟ್? ಪಾತ್ರೆ ತಗೊಳಂಗಿದ್ರೆ ಕಿಚನ್ಗೆ ಹೋಗು, ಇಲ್ಲ ಸ್ಟೋರ್ ರೂಮ್ಗೆ ಹೋಗು. ನನ್ನ ರೂಮಲ್ಲಿ ಏನ್ ಮಾಡ್ತಾ ಇದ್ಯಾ? ನೋಡು, ದೀಸ್ ಆರ್ ಮೈ ಥಿಂಗ್ಸ್. ನನ್ನ ವಸ್ತುಗಳನ್ನ ಮುಟ್ಟಬೇಡ, ನನಗೆ ಇರಿಟೇಟ್ ಆಗುತ್ತೆ. ಅದೆಲ್ಲ ಆಗಲ್ಲ. ನಾನು ಕಜ್ಜಾಯಕ್ಕೆ ಇಟ್ರು ಬಿಟ್ಟು ಬಂದಿದ್ದೀನಿ. ಅದ್ ನಾಲ್ಕಕ್ಕೆ ದೊಡ್ಡ ಪಾತ್ರೆ ಬೇಕು, ನಾನು ತಗೊಂಡೇ ಹೋಗೋದು. ಪೆನ್ ಮುರ್ಕೊಂಡವಳು ನಾನು, ನೋವು ತಿಂದಿರೋಳು ನಾನು. ನನ್ನ ನೋವಿನಿಲ್ಲಿ ಯಾರು ಕೇಳಲ್ಲ. ಅನ್ಯಾಯ ಅನ್ಯಾಯ. ಈ ಅಮಾಯಕಿಗೆ ಇಲ್ಲಿ ನ್ಯಾಯ ಕೊಡ್ಸೋರು ಯಾರು ಇಲ್ವಾ? ತಾತ. ನಿನಗೆ ಬಾಯಿ ಬಂದಾಗೆಲ್ಲ ಮಾತಾಡೋಣ. ನೀನ್ ಈ ರೀತಿ ನಾಟಕ ಆಡ್ತೀಯ ಅಂತ ಗೊತ್ತಿದ್ರೆ ಈ ಮನೆಗೆ ಕರ್ಕೊಂಡೇ ಬರ್ತಿರ್ಲಿಲ್ಲ. ನೀ ಮನೆಗೆ ಕರ್ಕೊಂಡ್ಬಂದು ಕೆಲ್ಸದೋಳು ಅಂತ ಹೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಒಂದು ನಿಮಿಷ ನೀ ಮನೇಲಿ ಇರ್ಬೇಡ, ಮೊದ್ಲು ಗಂಟು ಮುಟ್ಟೆ ಕಟ್ಕೋ. ನಡಿ, ರೈಟ್ ಹೇಳೋ. ಶೌರ್ಯ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಹೀಗೆಲ್ಲ ಮಾತಾಡ್ತಿದೀಯ ನೀನು? ಇದು ಚಿಕ್ಕ ವಿಷಯ ಅಲ್ಲ ತಾತ. ಮನೆಗೆ ಬಂದಾಗ್ಲಿಂದ ನಾನು ಇರಿಟೇಟ್ ಮಾಡ್ತಾನೆ ಇದ್ದಾಳೆ. ಮನೆ ಕೆಲಸ ಮಾಡ್ಕೊಂಡಿರು ಅಂತಂದ್ರೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಇವಳಿಗೆ. ಇವಳ ಕೈಲಿ ಯಾವ ಕೆಲ್ಸಾನು ಆಗಲ್ಲ. ಇರಿಟೇಟ್ ಮಾಡೋದ್ ಬಿಟ್ರೆ ಬೇರೆ ಯಾವ ಕೆಲ್ಸಾನು ಮಾಡಿಲ್ಲ ಈ ಮನೆಯಲ್ಲಿ ಇವಳು. ಮನೆ ಕೆಲ್ಸದವನ್ನೆಲ್ಲ ಸಹಿಸ್ಕೊಂಡಿರೋದಕ್ಕೆ ನನ್ನಿಂದ ಆಗಲ್ಲ. ಹೊರಡು ಇಲ್ಲಿಂದ. ಯಾರು ಅವಳನ್ನ ಕೆಲ್ಸದವಳು ಅಂದಿದ್ದು? ಶೌರ್ಯ, ಏನ್ ಮಾಡ್ತಿದ್ಯಾ ನೀನು? ನಾನು ನಿನ್ಗೆ ಹೇಳಿದ್ದೇನು, ಇಲ್ಲಿ ನಡೀತಾ ಇರೋದೇನು? ಅವಳನ್ನ ಕೆಲ್ಸದವಳು ಅನ್ನಕ್ಕೆ ನಿನ್ಗೆ ಹೇಗಾದ್ರೂ ಮನ್ಸು ಬಂತು ಶೌರ್ಯ? ಏನ್ ಹೇಳ್ತಿದ್ಯಾನು? ಈ ಹುಡುಗಿ ಕೆಲ್ಸದವಳಲ್ವಾ? ಖಂಡಿತ ಅಲ್ಲ, ಅವಳು ಕೆಲ್ಸದವಳಲ್ಲ. ಸಾಧನೆ ಮಾಡ್ಬೇಕು ಅಂತ ಹಳ್ಳಿಯಿಂದ ಇಲ್ಲಿವರೆಗೂ ಬಂದಿರೋಳು. ಜೀವನದಲ್ಲಿ ಗೆಲ್ಬೇಕು ಅಂತ ಆಸೆ ಇಟ್ಕೊಂಡು ಬಂದಿರೋಳು. ಆದ್ರೆ ಅವಳ ಅದೃಷ್ಟ ಸರಿ ಇಲ್ದೆ ವಿಧಿಗೆ ಬಲಿಯಾಗಿರೋಳು. ಏನಮ್ಮ ಹೇಳ್ತಿದ್ಯಾ ನೀನು? ಅಜ್ಜಿ, ಈ ಹುಡ್ಗಿ ಯಾರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಕಾಂಪಿಟೇಷನ್ಗೆ ಅಂತ ಇಲ್ಲಿಗೆ ಬಂದು ಎಂತೆಂತ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಗಳನ್ನೇ ಸೋಲ್ಸಿ ಕಾಂಪಿಟೇಷನ್ ಅಲ್ಲಿ ವಿನ್ ಆದವಳು. ಆದ್ರೆ ಆ ಗೆಲ್ವು ಅವಳಿಗೆ ಜೀವನದಲ್ಲಿ ಸಿಗ್ಲಿಲ್ಲ ಅಜ್ಜಿ. ಇಲ್ಲಿದ್ಕೊಂಡೆ ತಾನೇ ಒಂದ್ ಸ್ವೀಟ್ ಶಾಪ್ ಓಪನ್ ಮಾಡಿ ಚೆನ್ನಾಗಿ ಬೆಳಿಬೇಕು ಅನ್ಕೊಂಡವಳು. ಅದಕ್ಕೆ ಅಂತಾನೆ ಹಾಸ್ಟೆಲ್ಗೆ ಸೇರಿದ್ಲು. ಆದ್ರೆ ಹಾಸ್ಟೆಲ್ ಅಲ್ಲಿ ಪಾಪ ಈ ಹುಡ್ಗಿ ಮನ್ಸಲ್ಲಿ ಸ್ವಲ್ಪನೂ ಕಲ್ಮಶ ಇಲ್ಲದೆ ಪಟಪಟ ಅಂತ ಮಾತಾಡ್ತಾಳೆ ಹೊರತು ಅವ್ರು ಮಾಡಿರೋ ಪಿತೂರಿ ಇವಳಿಗೆ ಸ್ವಲ್ಪನೂ ಅರ್ಥನೇ ಆಗ್ಲಿಲ್ಲ. ನಾ ಹೇಳಿಲ್ವಾ ಆ ಹುಡುಗಿ ಹತ್ರ ಖಂಡಿತ ಶೌರ್ಯ ಸಾರಿ. ಹೌದೌದು, ಅವ್ರು ನನ್ನ ಹತ್ರ ಕ್ಷಮೆ ಕೇಳಲ್ಲ ಬಿಡಿ. ಅಷ್ಟಕ್ಕೂ ಅವ್ರ ತಪ್ಪೇನಿದೆ? ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ನನ್ನ ಮೇಲೆ ಕೋಪ ಮಾಡ್ಕೊಂಡು ಏಣಿ ಕೆಳಗ್ ತಳ್ಳಿ ನನ್ನನ್ನು ಬೀಳ್ಸಿದ್ರು. ಮೊದ್ಲು ಮಂಚದ ಮೇಲೆ ಬಿದ್ದಿದ್ದ ಅವ್ರ ಕಂಪ್ಯೂಟರ್ ಮುರಿದೋಯ್ತು. ಅವ್ರ ಕಂಪ್ಯೂಟರ್ ಮಾತ್ರ ಅಲ್ಲ, ನನ್ನ ಸೊಂಟನೂ ಮುರಿದೋಯ್ತು. ಇಷ್ಟೆಲ್ಲ ಮಾಡಿದ್ರು ಇವ್ರದೇ ತಪ್ಪಿಲ್ಲ ಬಿಡಿ. ಇವರೇ ನನ್ನ ಹತ್ರ ಕ್ಷಮೆ ಕೇಳ್ಬೇಕಾಗಿಲ್ಲ ಬಿಡಿ.
ಇವಳು ಹೀಗೆ ಬಿಟ್ರೆ ಶೌರ್ಯನ್ ಮರ್ಯಾದೆ ಹೊರಜಾಗ್ತಾಳ ಅಷ್ಟೇ. ಸರಿ ಲಡ್ಡು, ಇಷ್ಟೆಲ್ಲ ಆದ್ಮೇಲೆ ನೀನಿಲ್ಲಿರೋದ್ ಬೇಡ, ಬಾ ಹೊರಡೋಣ. ಯಾವ್ದ ಹುಡುಗ ಅಂತ ಯಾರಿಗ್ರಿ ಹೇಳ್ತಾ ಇದ್ದೀರಾ? ಇವ್ರು ನನ್ ಗಂಡ. ಲಡ್ಡು, ನಿನ್ ಲಗೇಜ್ ಎಲ್ಲ ಎತ್ಕೊಂಡು ಹೊರಡೋಣ ಬಾ. ನಾನು ನಿನ್ ಮೇಲೆ ಕೋಪ ಮಾಡ್ಕೊಂಬಾರ್ದಾಗಿತ್ತು, ನನ್ ತಪ್ಪಾಯ್ತು. ನೋಡನು, ನನಗೆ ಇವಳನ್ನ ಕೆಲ್ಸದವಳು ಅಂತ ಇಂಟ್ರೊಡ್ಯೂಸ್ ಮಾಡಿಸೋ ಇಂಟೆನ್ಷನ್ ಇರಲಿಲ್ಲ. ಮನೆಯವ್ರ ಮುಂದೆ ಏನ್ ಹೇಳೋದು ಏನ್ ಹೇಳ್ಬಾರ್ದು ನನಗೆ ತೋಚಿಲ್ಲ. ಹಾಗಾಗಿ ಇವಳನ್ನ ಕೆಲ್ಸದವಳು ಅಂತ ಇಂಟ್ರೊಡ್ಯೂಸ್ ಮಾಡಿಸ್ದೆ. ಐ ಆಮ್ ಸಾರಿ. ಕೆಲ್ಸದವಳು ಅಂದಿದ್ಕೆ ನನ್ನ ಹತ್ರ ಅಲ್ಲ, ಅವಳ ಹತ್ರ ಕ್ಷಮೆ ಕೇಳ್ಬೇಕು. ಆಯ್ತಮ್ಮ ತಾಯಿ, ಐ ಆಮ್ ಸೋ ಸಾರಿ. ನಂದು ತಪ್ಪಾಯ್ತು, ಕ್ಷಮಿಸ್ಬಿಡಿ. ಓಕೆನಾ? ಏನ್ರಿ ಇವನ್ ನಿಜವಾಗ್ಲೂ ನಮ್ಮ ಮೊಮ್ಮಗನೇನಾ? ನೋಡು, ಈ ಹೆಣ್ಣು ಮಗಳು ಈ ಮನೆಗೆ ಕಾಲಿಟ್ಟ ಶುಭ ಗಳಿಗೆ ಅಂತ ಕಾಣುತ್ತೆ. ನಿನ್ನ ಮೊಮ್ಮಗ ಕೂಡ ಬದಲಾಗ್ಬಿಟ್ಟ.